ಇವತ್ತಿನ ವಿಡಿಯೋ ಅಂತೂ ತುಂಬಾನೇ ಉಪಯೋಗ ಆಗೋವಂಥ ವಿಡಿಯೋ ಅಂತಲೇ ಹೇಳ್ತೀನಿ. ಅದೇನಪ್ಪ ಅಂದರೆ ಲಕ್ಷ್ಮಿಗೆ ಪ್ರಿಯವಾದ ಈ ಒಂದು ಹಣ್ಣನ್ನು ನೀವು ಲಕ್ಷ್ಮೀ ದೇವಸ್ಥಾನಕ್ಕೆ ಆಗಿರ್ಬೋದು ಅಥವಾ ಗೊರವನಹಳ್ಳಿ ಹೋದಾಗ ಅಲ್ಲಿ ಮಹಾಲಕ್ಷ್ಮಿ ತಾಯಿಗೆ ಆಗಿರ್ಬೋದು, ಈ ಒಂದು ಹಣ್ಣನ್ನು ನೀವು ಕೊಡೋದ್ರಿಂದ ಆ ತಾಯಿ ತುಂಬಾ ಖುಷಿ ಆಗ್ತಾರೆ. ತಾಯಿ ಖುಷಿ ಆದ್ರೇ ಅಲ್ವಾ ನಮಗೆ ಆ ತಾಯಿಯ ಅನುಗ್ರಹ ಬೇಗ ಆಗುತ್ತೆ ಅಂತ ಅರ್ಥ ಅಲ್ವಾ. ಆ ಒಂದು ಹಣ್ಣು ಯಾವುದು, ಇದ್ರ ಜೊತೆಗೆ ಇನ್ನೂ ಯಾವ ವಸ್ತುಗಳನ್ನು ತೊಗೊಂಡು ಹೋಗಬೇಕು ಅಂತಲೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀನಿ. ನಿಮ್ಮ ಮನೆ ಹತ್ತಿರ ಲಕ್ಷ್ಮೀ ದೇವಸ್ಥಾನಕ್ಕೆ ಆಗಿರ್ಬೋದು ಅಥವಾ ವರ್ಷಕ್ಕೊಮ್ಮೆ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗೋ ಥರ ಅಭ್ಯಾಸ ಮಾಡ್ಕೊಂಡಿದ್ರೆ, ನಾನು ಹಿಂದಿನ ವಿಡಿಯೋದಲ್ಲೂ ನಿಮಗೆ ತಿಳಿಸಿದ್ದೀನಿ. ನಾವು ವರ್ಷಕ್ಕೊಮ್ಮೆ ಮನೆ ದೇವರಿಗೆ ಹೋಗೋ ಥರ ಏನು ನಾವು ಹರಕೆನ ಮಾಡ್ಕೊಂಡಿರ್ತೀವೋ ಅದೇ ಥರನೇ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೂ ಕೂಡ ವರ್ಷದಲ್ಲಿ ಒಂದೇ ಒಂದ್ಸಲಿ ಆದರೂ ಕೂಡ ಹೋಗಿ ಬನ್ನಿ. ಆಗ ನೋಡಿ, ನೀವು ಏನೇ ಒಂದು ಹಣದ ತೊಂದರೆ ಅಥವಾ ಮಕ್ಕಳ ಎಜುಕೇಷನ್ಗೆ ಆಗಿರ್ಬೋದು, ಇಲ್ಲ ಟ್ಯೂಷನ್ ಫೀಸ್ಗೆ ಆಗಿರ್ಬೋದು, ಇಲ್ಲ ನೀವು ಸೈಟ್ ತೊಗೊಳ್ಳೋದಕ್ಕೆ, ಇಲ್ಲ ಮನೆ ತೊಗೊಳ್ಳೋದಕ್ಕೆ, ಅಥವಾ ಏನೋ ಒಂದು ಎಮರ್ಜೆನ್ಸಿ ದುಡ್ಡಿನ ಸಮಸ್ಯೆ ಅಂದರೆ ಹಣದ ಸಮಸ್ಯೆ ಬಂದಾಗ ಆ ತಾಯಿ ನಿಮಗೆ ಹೇಗಾದರೂ ಸರಿ ಹಣ ಹೊಂದಿಸಿ ನಿಮಗೆ ಕೈ ಸೇರೋ ಥರ ಅನುಕೂಲ ಮಾಡಿಕೊಡ್ತಾರೆ. ಇದಕ್ಕೋಸ್ಕರ ಆದಷ್ಟು ವರ್ಷಕ್ಕೆ ಒಂದೇ ಒಂದು ಸಾಲಿ ಆದರೂ ಈ ದೇವಸ್ಥಾನಕ್ಕೆ ಹೋಗಿ ಬರುವಂಥ ಅಭ್ಯಾಸವನ್ನು ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಇನ್ನು ಈ ದೇವಸ್ಥಾನಕ್ಕೆ ಹೋದಾಗ ನಾವೆಲ್ಲರೂ ಕೂಡ ಮಡ್ಲಕ್ಕಿ ತೊಗೊಂಡು ಹೋಗ್ತೀವಿ, ಮತ್ತು ತಾವರೆ ಹೂವು, ಮಲ್ಲಿಗೆ ಹೂವು ಈ ಥರ ನಾವು ತಗೊಂಡು ಅಮ್ಮನಿಗೆ ಕೊಡ್ತೀವಿ ಅಲ್ವಾ. ಆದರೆ ಈ ಒಂದು ಹಣ್ಣು ಇದ್ರ ಜೊತೆಗೆ ಈ ವಸ್ತುಗಳನ್ನು ತಗೊಂಡು ಹೋಗಿ ಕೊಡೋದ್ರಿಂದ ಆ ತಾಯಿ ಬೇಗನೆ ಸಂತೃಪ್ತರಾಗ್ತಾರೆ. ಅದು ಯಾವುದಪ್ಪ ಆ ಹಣ್ಣು ಅಂದರೆ ದಾಳಿಂಬೆ ಹಣ್ಣು. ನಿಮಗೆ ಎಷ್ಟಾಗುತ್ತೋ ಅರ್ಧ ಕೆಜಿ ದಾಳಿಂಬೆ ಅಥವಾ 1 ಕೆಜಿ ದಾಳಿಂಬೆ, ಇಲ್ಲ 6 ಬರೋ ಥರ ದಾಳಿಂಬೆನ ಅಮ್ಮನಿಗೆ ಕೊಡ್ಬೋದು. 6 ಅನ್ನೋದು ಅಮ್ಮನಿಗೆ ಶ್ರೇಷ್ಠವಾದ ಸಂಖ್ಯೆ, ಅದಕ್ಕೆ ಈ ಥರ ನೀವು ಕೊಡ್ಬೋದು. ಒಂದು ದಾಳಿಂಬೆ ಹಣ್ಣಿನ ಜೊತೆ ತುಪ್ಪ ಅಂದರೆ ಅರಿಶಿಣದಿಂದ ಮಾಡಿರುವಂಥ ತುಪ್ಪನ ಕೊಡಬಾರ್ದು ದೇವರಿಗೆ, ಅಂದರೆ ಮಹಾಲಕ್ಷ್ಮಿ ತಾಯಿಗೆ. ನೀವು ಬಿಳಿ ತುಪ್ಪ ಇರಬೇಕು. ಆ ಬಿಳಿ ತುಪ್ಪನ ದೇವರಿಗೆ ಅರ್ಪಿಸೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಇದ್ರ ಜೊತೆಗೆ ಸುಗಂಧ ಭರಿತವಾದ ಊದ್ಗಡ್ಡಿ, ಇದನ್ನು ಕೂಡ ಮಹಾಲಕ್ಷ್ಮಿ ತಾಯಿಗೆ ಕೊಡೋದ್ರಿಂದ ನಮಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಕೊನೆಯದಾಗಿ ಮಹಾಲಕ್ಷ್ಮಿಗೆ ಕೊಡುವಂಥ ವಸ್ತು ಯಾವುದು ಅಂದರೆ ಕರ್ಪೂರ ಕೂಡ ಅಷ್ಟೇ. ನಿಮಗೆ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನೀವು ಕೊಡ್ಬೋದು. ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಅಂತ ಏನೂ ಇಲ್ಲ. ನಿಮ್ಮ ಶಕ್ತಿಗೆ ಅನುಸಾರ ನಾನು ಹೇಳಿರುವಂಥ ಈ 4 ವಸ್ತುಗಳನ್ನು ಕೊಡೋದ್ರಿಂದ ನಿಮ್ಮ ಹಣದ ಸಮಸ್ಯೆ ಏನೇ ಇದ್ರೂ ಕೂಡ ಅದು ನಿವಾರಣೆ ಆಗುತ್ತೆ. ಹಾಗಾದರೆ ಇವಾಗ ನೀವು ಕೇಳ್ಬೋದು, ಹಾಗಾದರೆ ಮಡ್ಲಕ್ಕಿ ಕೊಡಬಾರ್ದಾ ಅಂತ. ಆ ಥರ ಏನೂ ಇಲ್ಲ. ಮಡ್ಲಕ್ಕಿ ಜೊತೆಗೆ ಇದನ್ನು ಕೂಡ ನೀವು ಕೊಡೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಅಕಸ್ಮಾತ್ ನೀವು ಮಡ್ಲಕ್ಕಿ ಕೊಡೋದಕ್ಕೆ ಆಗಿಲ್ಲ ಅಂದರೂ ಕೂಡ ಈ 4 ವಸ್ತುಗಳನ್ನು ಕೊಡೋದ್ರಿಂದನೂ ಕೂಡ ಆ ತಾಯಿಯ ಅನುಗ್ರಹ ನಿಮಗೆ ಆಗೇ ಆಗುತ್ತೆ. ಆದರೆ ಒಂದನ್ನು ನೆನ್ಪಿಟ್ಕೊಳ್ಳಿ, ತುಪ್ಪ ಮಾತ್ರ ಬಿಳಿ ತುಪ್ಪನೇ ಆಗಿರಬೇಕು, ಅರಿಶಿಣದಿಂದ ಮಾಡಿರುವಂಥ ತುಪ್ಪ ಆಗಿರಬಾರ್ದು. ಇವಾಗ ತುಪ್ಪದ ರೇಟು ಕೂಡ ಎಲ್ಲ ಕಡೆ ಜಾಸ್ತಿ ಇದೆ. ಆದರೂ ನಾನು ಇಷ್ಟೇ ಕೊಡಬೇಕು ಅಂತ ನಾನು ನಿಮಗೆ ಏನು ಹೇಳ್ತಾ ಇಲ್ಲ. ನಿಮಗೆ ಕೈಯಲ್ಲಿ ಆದಷ್ಟು ನೀವು ತೊಗೊಂಡೋಗಿ ಕೊಡ್ಬೋದು. ಈ 4 ವಸ್ತುಗಳನ್ನು ನೀವು ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಆಗಿರ್ಬೋದು ಅಥವಾ ನಿಮ್ಮ ಮನೆ ಹತ್ತಿರ ಇರುವ ಲಕ್ಷ್ಮೀ ದೇವಸ್ಥಾನಕ್ಕೆ ಆಗಿರ್ಬೋದು ಕೊಡ್ತಾ ಬನ್ನಿ. ನಿಮಗೆ ಆ ಬದಲಾವಣೆ ನಿಮಗೆ ಗೊತ್ತಾಗುತ್ತೆ, ಎಷ್ಟು ನಿಮ್ಮ ಜೀವನದಲ್ಲಿ ಹಣದ ಬದಲಾವಣೆ ಆಗುತ್ತೆ ಅಂತ. ಇದು ನಾನು ಸುಮ್ಮನೆ ನಿಮಗೆ ಹೇಳ್ತಾ ಇಲ್ಲ, ಇದು ನಾನು ಕೂಡ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಒಳ್ಳೆಯದಾಗಿದೆ, ಅದಕ್ಕೋಸ್ಕರ ನಿಮಗೂ ಕೂಡ ತಿಳಿಸ್ತಾ ಇದ್ದೀನಿ. ನನ್ನ ಅನುಭವದ ಪ್ರಕಾರ ನಾನು ಹೇಳಬೇಕು ಅಂದರೆ, ಇವಾಗ ಏನೋ ಒಂದು ಕೆಲಸಕ್ಕೆ ಹಣ ಬೇಕಾಗಿರುತ್ತೆ, ಆದರೆ ನಮ್ಮ ಹತ್ತಿರ ಸ್ವಲ್ಪ ದುಡ್ಡಿರುತ್ತೆ ಅಂತ ಅಂದ್ಕೊಳ್ಳಿ. ಈ ಒಂದು ಅಭ್ಯಾಸನ ಮಾಡ್ಕೊಂಡು ಬರೋದ್ರಿಂದ ಈ ಥರ ವರ್ಷದಲ್ಲಿ ಒಂದೇ ಒಂದು ಸಲ ಆದ್ರೂ ಆ ತಾಯಿಯ ದರ್ಶನ ಮಾಡಿಕೊಂಡು ಈ ವಸ್ತುಗಳನ್ನು ಕೊಡೋದ್ರಿಂದ ಆ ಒಂದು ಹಣದ ಸಂದರ್ಭ ಬಂದಾಗ ಅದು ಹೇಗಾದರೂ ಸರಿ, ಇಲ್ಲ ಯಾರದೋ ಮೂಲಕನೇ ಆಗಿರ್ಬೋದು, ಅಥವಾ ನೀವೇ ಯಾರಿಗಾದ್ರೂ ಒಂದು ಟೈಮ್ನಲ್ಲಿ ಹೆಲ್ಪ್ ಮಾಡಿರ್ತೀರಾ ಅಂತಲೇ ಅಂದ್ಕೊಳ್ಳಿ. ಆಗ ಇನ್ನು ಯಾರೋ ಮೂಲಕ ನಿಮಗೆ ದುಡ್ಡು ಸೇರೋ ಥರ ಆಗುತ್ತೆ. ಹಾಗೇ ಆಗುತ್ತೆ. ಇದು ನನ್ನ ಎಕ್ಸ್ಪೀರಿಯನ್ಸ್ ಕೂಡ. ಆದರೆ ಒಂದು ವಿಷಯ ತಿಳ್ಕೊಳ್ಳಿ, ನಾವು ಮಾಡುವಂಥ ಕೆಲಸ ಏನೇ ಇರಲಿ ಅದು ನ್ಯಾಯವಾಗಿರಬೇಕು ಅಷ್ಟೇ. ಆಗ್ಲೇ ಆ ದೇವರು ನಮ್ಮ ಕೈ ಹಿಡಿಯೋದು ಅಷ್ಟೇ. ಏಕೆಂದರೆ ನೀವು ಕೂಡ ಇದು ರೂಢಿ ಮಾಡ್ಕೊಳ್ಳಿ. ನಿಮ್ಮ ಅನುಭವದ ಮಾತನ್ನು ಖಂಡಿತ ನನಗೆ ತಿಳಿಸಿ ಅಂತಲೂ ಕೇಳ್ಕೊತೀನಿ. ನೀವು ತಿಳ್ಕೊಂಡು ಬೇರೆಯವ್ರಿಗೂ ಕೂಡ ತಿಳಿಸಿ. ಏಕೆಂದರೆ ಎಲ್ರಿಗೂ ಕೂಡ ಎಲ್ಲ ಗೊತ್ತಿರೋದಿಲ್ಲ ಅಲ್ವಾ. ಆದರೆ ತುಂಬಾ ಹಣದ ಸಮಸ್ಯೆಯಿಂದ ಒದ್ದಾಡ್ತಾ ಇರ್ತಾರೆ ಎಷ್ಟೋ ಜನ. ಸೊ ಇದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಏನೇ ಒಂದು ವಿಷಯ ಆಗಲಿ, ಪೂಜೆನೇ ಆಗಲಿ ಅಥವಾ ದೇವರೇ ಆಗಲಿ, ಎಲ್ಲದಕ್ಕೂ ನಾವು ನಂಬಿಕೆಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಮಾಡಬೇಕು ಅಷ್ಟೇ. ಭಕ್ತಿ, ಶ್ರದ್ಧೆ, ನಂಬಿಕೆ ಇಟ್ಟು ನೀವು ಮಾಡ್ತಾ ಬನ್ನಿ. ಆಗ ನಿಮಗೂ ಕೂಡ ಅನುಭವ ಆಗುತ್ತೆ ನಂತರ.
ಏಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ಹಣದ ಅವಶ್ಯಕತೆ ತುಂಬಾ ಇದ್ದೇ ಇರುತ್ತೆ. ನಾವು ಈ ಒಂದು ಅಭ್ಯಾಸನ ಮಾಡಿಕೊಂಡು ಆ ತಾಯಿಯ ಆಶೀರ್ವಾದವನ್ನು ಪಡ್ಕೊಂಡು ಆದಷ್ಟು ದೇವ್ರ ಮೇಲೆ ಭಕ್ತಿ ಇಡಿ, ನಂಬಿಕೆ ಇಡಿ. ನನಗೆ ಒಬ್ಬರು ವೀವರ್ಸ್ ಒಬ್ಬರು ಮೆಸೇಜ್ ಮಾಡಿದ್ರು, ದೇವ್ರನ್ನ ನಂಬಿಟ್ಟು ದೇವರ ಹತ್ತಿರ ಹೂ ಕೇಳಿ ನಮ್ಮ ಮನೆ ಸರ್ವನಾಶ ಆಯಿತು ಅಂತ ನನಗೆ ಒಂದು ಮೆಸೇಜ್ ಮಾಡಿದರು. ಈ ಒಂದು ಮಾತನ್ನು ಎಷ್ಟು ಜನ ಸರಿ ಅಂತೀರಾ ನೀವೇ ಹೇಳಿ. ಅವರ ಜಾಗದಲ್ಲಿ ನಾವು ಯೋಚನೆ ಮಾಡಿದರೆ ಅವ್ರಿಗೆ ಏನು ತೊಂದರೆ ಆಗಿದೆಯೋ ಅವ್ರಿಗೆ ಗೊತ್ತಿರುತ್ತೆ. ಆ ಒಂದು ನೋವಿನಿಂದ ಹೇಳಿರ್ಬೋದು. ಆದರೂ ನನ್ನ ಪ್ರಕಾರ ನಾನು ಹೇಳಬೇಕು ಅಂದರೆ ದೇವರು ಇಲ್ಲ ಅಂದರೆ ನಾವು ಯಾರೂ ಇಲ್ಲ. ಆ ಭಗವಂತ ಯಾವ ಥರ ಆಡಿಸ್ತಾರೋ ಆ ರೀತಿ ನಾವು ಆಡ್ತಾ ಇರ್ತೀವಿ ಅಷ್ಟೇ. ಇವತ್ತು ದೇವರು ನಿಮಗೆ ಹೂ ಕೊಟ್ಟಿದೆ ಅಂತ ಅಂದರೆ ನಿಮಗೆ ಒಳ್ಳೇದಾಗುತ್ತೆ ಅಂತಲೇ ಅರ್ಥ ಇರುತ್ತೆ. ಯಾವುದೇ ದೇವರೇ ಆಗಲಿ ನಮ್ಮಂಥ ಮನುಷ್ಯರಿಗೆ ಕೆಟ್ಟದಾಗಲಿ ಅಂತ ಬಯಸೋದಿಲ್ಲ, ಹಾಗೆ ಕೆಟ್ಟದ್ದನ್ನು ಕೂಡ ಮಾಡೋದೇ ಇಲ್ಲ. ಇವತ್ತು ನಿಮಗೆ ಏನು ಕಷ್ಟ ಬಂದಿದೆ ಅದಕ್ಕೆ ದೇವರು ಹೂ ಕೊಟ್ಟಿದ್ದಾರೆ ಅಂದರೆ ನಾನಿದ್ದೀನಿ, ಭಯ ಪಡಬೇಡ ಅಂತಲೇ ಅಲ್ವಾ. ನಮಗೆ ಗೊತ್ತಿಲ್ಲದೆ ದೊಡ್ಡ ಮಟ್ಟಕ್ಕೆ ತೊಂದರೆ ಆಗೋ ಥರ ಇರೋದನ್ನು ಆ ದೇವರ ಅನುಗ್ರಹದಿಂದ, ಅದು ಚಿಕ್ಕ ಗಂಡಾಂತರದಿಂದ ಅದು ಪಾರಾಗಿರುತ್ತೆ. ಈ ಒಂದು ಸತ್ಯನ ತಿಳ್ಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಪ್ರತಿಯೊಂದು ಕೆಲಸದಲ್ಲೂ ಆ ದೇವರ ಅನುಗ್ರಹ ಇರಲೇಬೇಕು. ಇವತ್ತು ನಮ್ಮ ಜೀವನದಲ್ಲಿ ಕತ್ತಲು ಇರ್ಬೋದು, ಅಥವಾ ಬೇರೆ ಯಾರೋ ಇಂದ ಮೋಸ ಹೋಗಿರ್ಬೋದು, ಇನ್ನು ಬೇರೆ ಬೇರೆ ಕಾರಣದಿಂದ ಕಷ್ಟನೂ ಅನುಭವಿಸ್ತಾ ಇರ್ಬೋದು. ಆದರೆ ಕತ್ತಲು ಇದ್ದ ಮೇಲೆ ಬೆಳಕು ಬಂದೇ ಬರುತ್ತೆ. ಇವಾಗ ರಾತ್ರಿ ಹೊತ್ತು ಕತ್ಲಿರುತ್ತೆ, ಬೆಳಗ್ಗೆ ಸೂರ್ಯನ ಒಂದು ಪ್ರಕಾಶಮಾನವಾದ ಬೆಳಕು ಬರೋದಿಲ್ವಾ? ಇದು ಸೃಷ್ಟಿಯ ನಿಯಮ. ಹಾಗೇನೆ ಮನುಷ್ಯನ ಜೀವನದಲ್ಲೂ ಕೂಡ ಕಷ್ಟ ಬಂದಮೇಲೆ ಸುಖ ಬಂದೇ ಬರುತ್ತೆ, ಕತ್ತಲು ಬಂದಮೇಲೆ ಬೆಳಕು ನಮ್ಮ ಜೀವನದಲ್ಲಿ ಬಂದೇ ಬರುತ್ತೆ. ಸ್ವಲ್ಪ ನಾವು ತಾಳ್ಮೆ ತಗೊಂಡ್ಬಿಟ್ಟು ನಾವು ಕಾಯಬೇಕು ಅಷ್ಟೇನೆ. ಒಂದು ಗಾದೆನೇ ಇದೆಯಲ್ವಾ, ತಾಳಿದವನು ಬಾಳಿಯಾನು ಅಂತ. ಆ ಥರ ನಾವು ತಾಳ್ಮೆಯಿಂದ ಸ್ವಲ್ಪ ದಿವಸ ಕಾಯಬೇಕು. ದೇವರು ನಮಗೆ ವರ ಕೊಟ್ಟಿದ ತಕ್ಷಣ ಇಮಿಡಿಯೇಟಾಗಿ ಆ ಕೆಲಸ ಆಗೋದಿಲ್ಲ. ಸ್ವಲ್ಪ ನಾವು ಕಾಯಬೇಕು, ತಾಳ್ಮೆಯಿಂದ ಕಾಯ್ತಾ ಇರಬೇಕು. ಇದೆಲ್ಲ ಸತ್ಯ ಆಗೋದು ಯಾವಾಗ ಅಂದರೆ ನಾವು ಮಾಡುವಂಥ ಕೆಲಸ ನ್ಯಾಯ ರೀತಿಲಿ ಇರಬೇಕು ಅಷ್ಟೇ. ಆಗ ಆ ದೇವರ ಅನುಗ್ರಹ ಹಾಗೇ ಆಗುತ್ತೆ. ನಾವು ಒಳ್ಳೇದು ಮಾಡಿದರೆ ದೇವರು ನಮಗೆ ಒಳ್ಳೆಯ ಫಲನೇ ಕೊಡ್ತಾರೆ. ಅದೇ ನಾವು ಕೆಟ್ಟ ಕೆಲಸ ಮಾಡೋದು, ಬೇರೆಯವ್ರಿಗೆ ತೊಂದರೆ ಕೊಡೋದು, ಮೋಸ ಮಾಡೋದು, ಚಾಡಿ ಹೇಳೋದು, ಈ ಥರ ಮಾಡಿದಾಗ ಆ ಕ್ಷಣ ಅವರು ಚೆನ್ನಾಗಿರ್ಬೋದು, ಆದರೆ ಅದು ಜಾಸ್ತಿ ದಿವಸ ಇರೋದಿಲ್ಲ. ಪ್ರತಿಯೊಂದಕ್ಕೂ ಕೂಡ ಎಕ್ಸ್ಪೈರಿ ಡೇಟ್ ಅಂತ ಇದ್ದೇ ಇರುತ್ತೆ. ನಾವು ಮಾಡಿದ ಕರ್ಮ ಇವತ್ತಿಲ್ಲ ನಾಳೆ ಅದು ರಿಟರ್ನ್ ಹಾಗೇ ಆಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಆ ದೇವರಲ್ಲಿ ಯಾರೇ ಆಗಲಿ ನಂಬಿಕೆ ಮತ್ತು ಭಕ್ತಿನ ಇಡಿ. ದಯವಿಟ್ಟು ಆ ದೇವರನ್ನು ಬೈಯೋದಕ್ಕೆ ಹೋಗಬೇಡಿ. ನಿಮ್ಮ ಸಂಕಟ ದೊಡ್ಡದೇ ಇರ್ಬೋದು, ಅದು ಒಂದು ದಿನ ಆ ದೇವರ ಆಶೀರ್ವಾದದಿಂದ ಸಾಲ್ವ್ ಆಗೇ ಆಗುತ್ತೆ. ನಂಬಿಕೆಯಿಂದ ಆ ತಾಯಿಯನ್ನು ನಂಬಿ ಪೂಜೆ ಮಾಡಿ ಮತ್ತು ಸೇವೆ ಸಲ್ಲಿಸಿ. ಆ ತಾಯಿ ಯಾವತ್ತೂ ನಮಗೆ ಕೈ ಬಿಡೋದೇ ಇಲ್ಲ. ಕಷ್ಟ ಬಂದಾಗ ಅಥವಾ ತಪ್ಪು ದಾರಿ ಇದ್ದಾಗ ನಮಗೆ ಆ ತಾಯಿ ಎಚ್ಚರಿಕೆ ಕೊಡ್ತಾರೆ. ಆ ದಾರಿ ಸರಿ ಇಲ್ಲ, ಹೋಗಬೇಡ ಅಂತ. ಆ ಥರ ನಮ್ಮನ್ನು ಕೆಟ್ಟ ದಾರಿಯಿಂದ ತೊಂದರೆ ಆಗೋ ಥರ ಕೆಲಸಗಳು ಇದ್ದಾಗ ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಅಂದರೆ ಆ ಥರ ಒಂದು ನಮಗೆ ಬುದ್ಧಿಶಕ್ತಿ ಕೊಡ್ತಾರೆ. ನಾನು ಯಾರಿಗೂ ಬೇಜಾರಾಗಲಿ ಅಂತ ಈ ಥರ ಮಾತಾಡ್ತಾ ಇಲ್ಲ. ಯಾರೂ ಕೂಡ ತಪ್ಪನ್ನು ತಿಳಿಬೇಡಿ, ತಪ್ಪಿದ್ರೆ ಕ್ಷಮಿಸಿ ಅಂತಲೂ ಕೇಳ್ಕೊತೀನಿ. ನನಗೆ ತಿಳಿದಿರುವಂಥ ಕೆಲವು ಒಂದು ವಿಚಾರನ ನಾನಿಲ್ಲಿ ನಿಮ್ಮಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ನಾವು ದೇವರನ್ನು ಬೈತೀವಿ, ಅದು ಯಾವ ಥರ? ದೇವರಿಗೆ ಕಣ್ಣೇ ಇಲ್ಲ, ನಮಗೆ ಕಷ್ಟನೇ ಕೊಡ್ತಾ ಇರ್ತಾರೆ, ಮೋಸ ಮಾಡೋರಿಗೆ, ಅನ್ಯಾಯ ಮಾಡೋರ್ಗೆ ಕಾಲ ಅಂತ ನೊಂದ್ಕೊತೀವಿ. ಆದರೆ ದೇವರಿಂದಲೇ ನಮ್ಮ ಮನೆ ಸರ್ವನಾಶ ಆಗುತ್ತೆ ಅಂತ ಹೇಳೋದು ಇದು ಎಷ್ಟರ ಮಟ್ಟಿಗೆ ಸರಿ? ನೀವೇ ಒಂದ್ಸಲಿ ಯೋಚನೆ ಮಾಡಿ ನೋಡಿ. ಕೊನೆಯದಾಗಿ ಹೇಳಬೇಕು ಅಂದರೆ ದೇವರನ್ನು ನಂಬಿ ಯಾರೂ ಕೆಟ್ಟು ಹೋಗಿಲ್ಲ. ಎಲ್ಲರೂ ದೇವರನ್ನು ನಂಬಿ ನಮಗೆ ಒಳ್ಳೇದಾಗೇ ಆಗುತ್ತೆ. ಇಷ್ಟೊತ್ತು ತಿಳ್ಕೊಂಡ್ರಿ ಅಲ್ವಾ? ಹಣದ ಸಮಸ್ಯೆ ನಮಗೆ ಬರಬಾರ್ದು ಅಂತಂದರೆ ನಾವು ಯಾವ್ಯಾವ ವಸ್ತುಗಳನ್ನು ಆ ಮಹಾಲಕ್ಷ್ಮಿ ತಾಯಿಗೆ ಕೊಡೋದ್ರಿಂದ ಮಹಾಲಕ್ಷ್ಮಿ ತಾಯಿ ಖುಷಿ ಪಡ್ತಾರೆ, ಅಂದರೆ ಸಂತೃಪ್ತರಾಗ್ತಾರೆ ಅಂತ. ತಪ್ಪದೆ ಎಲ್ಲರೂ ಕೂಡ ವರ್ಷಕ್ಕೆ ಒಂದ್ಸಲಿ ಆದ್ರೂ ಗೊರವನಹಳ್ಳಿ ದೇವಸ್ಥಾನಕ್ಕೆ ಹೋಗುವಂಥ ಒಂದು ಅಭ್ಯಾಸವನ್ನು ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇದರಿಂದ ನಿಮಗೆ ಯಾವುದೇ ಥರ ಹಣದ ಸಮಸ್ಯೆ ಬರೋದಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಎಂಥದ್ದೇ ಹಣದ ಸಮಸ್ಯೆ ಇದ್ದರೂ ಕೂಡ, ಎಂಥದ್ದೇ ಸಂದರ್ಭದಲ್ಲಿ ಹಣದ ಅವಶ್ಯಕತೆ ಇದ್ದರೂ ಕೂಡ ಆ ತಾಯಿ ನಿಮ್ಮನ್ನು ಕೈ ಬಿಡೋದಿಲ್ಲ, ನಿಮ್ಮನ್ನು ರಕ್ಷಣೆ ಮಾಡೇ ಮಾಡ್ತಾರೆ. ಆ ಟೈಮಲ್ಲಿ ನಿಮಗೆ ಸಹಾಯ ನಿಮ್ಗೆ ಆಗೇ ಆಗುತ್ತೆ. ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತು ಯಾಕೆ ತಡ, ಈ ಒಂದು ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.